ಇನ್ನು ಗಲ್ಫ್ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಗಗನಕ್ಕೇರುತ್ತಿರುವ ಬೆನ್ನಲ್ಲೇ ಭಾರತ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜನಸಾಮಾನ್ಯರಿಗೆ ಹೊರೆಯಾಗದಂತೆ ತಡೆಯೋದಕ್ಕೆ ಮುಂದಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಪ್ರತಿ ಲೀಟರ್ಗೆ ತಲಾ 10 ರೂಪಾಯಿಗಳಷ್ಟು ಕಡಿತಗೊಳಿಸಿದೆ. ಈ ನಿರ್ಧಾರದ ನಂತರ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವು ಪ್ರತಿ ಲೀಟರ್ಗೆ 13 ರೂಪಾಯಿಯಿಂದ 3 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಕೇಂದ್ರದ ಅಬಕಾರಿ ಸುಂಕ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ಶುರುವಾಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತಗೊಳಿಸಿದ್ದು, ಇದು ಗ್ರಾಹಕರು ಅಥವಾ ಡೀಲರ್ಗಳಿಗೆ ತಕ್ಷಣವೇ ಯಾವುದೇ ಲಾಭ ಆಗೋದಿಲ್ಲ ಅಂತ ಕಾಂಗ್ರೆಸ್ ವಾದ ಮಾಡ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗ್ತಾ ಇದೆ ಎಂಬ ಹೆಡ್ಲೈನ್ಗಳನ್ನು ನೋಡಿ ಸರ್ಕಾರವು ನಿಮ್ಮ ಜೇಬಿಗೆ ಬಿಗ್ ರಿಲೀಫ್ ನೀಡ್ತಾ ಇದೆ ಅಂತ ಭಾವಿಸಿದರೆ ನೀವು ತಪ್ಪಾಗಿ ಭಾವಿಸ್ತಿದ್ದೀರಿ ಅಂತ ಕಾಂಗ್ರೆಸ್ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದು, ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ, ಎಲೆಕ್ಷನ್ಗಾಗಿ ತೈಲ ಬೆಲೆ ಕಡಿಮೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ನಮ್ಮನ್ನ ಕೊಲೆ ಮಾಡ್ತಾ ಇದೆ, ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆಲೇ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ, ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆಲೇ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ.